ಪಶ್ಚಿಮ ಘಟ್ಟಗಳ ಮಲೆನಾಡು ಪ್ರದೇಶದಲ್ಲಿ ನೆಲೆಸಿರುವ ಶಿವಮೊಗ್ಗ ಜಿಲ್ಲೆ ತನ್ನದೇ ಆದ ಪ್ರಕೃತಿ ಸೌಂದರ್ಯಕ್ಕೆ ಹಾಗೂ ಜೀವ ವೈವಿಧ್ಯತೆಗೆ ಹೆಸರುವಾಸಿಯಾಗಿದೆ. ಇಂತಹ ಪರಿಸರ ಸಂಪತ್ತಿನಿಂದ ಸಮೃದ್ಧಿಯಾಗಿರುವ ಜಿಲ್ಲೆಗೆ ಘನತ್ಯಾಜ್ಯ ನಿರ್ವಹಣೆ ಕೇವಲ ಅಗತ್ಯ ಮಾತ್ರ ಅಲ್ಲ, ಅದರ ಶಾಶ್ವತ ಅಭಿವೃದ್ಧಿಗೆ ಮೂಲ ಆಧಾರವಾಗಿದೆ. ಮೊದಲನೇದಾಗಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ನಾವು ಬೇಸ್ಲೈನ್ ಸರ್ವೆಯನ್ನ ಮಾಡಿದ್ವಿ. ಇದರ ಉದ್ದೇಶ ಈ ಪಂಚಾಯತಿಗಳಲ್ಲಿ ಈ ಘನತ್ಯಾಜ್ಯ ನಿರ್ವಹಣೆಯನ್ನ ಒಂದು ಸ್ಟ್ರೀಮ್ ಲೈನ್ಗೆ ತರೋದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಚಾಲೆಂಜಸ್ಗಳು, ಅಲ್ಲಿರ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನ ಐಡೆಂಟಿಫೈ ಮಾಡಿ ಅದರ ಮೇಲೆ ಯೋಜನೆಯನ್ನು ತಯಾರಿಸಿ ಅದರ ಪ್ರಕಾರ ನಾವು ಪ್ರಕ್ರಿಯೆಯನ್ನ ಮುಂದುವರಿಸೋದಕ್ಕೋಸ್ಕರ ಈ ಸರ್ವೆಯನ್ನ ಮಾಡಿದ್ವಿ. ಪಂಚಾಯತಿಗಳಲ್ಲಿ ಸರಿಯಾಗಿ ಗಾಡಿಗಳು ಹೋಗ್ತಾ ಇರಲಿಲ್ಲ. ಎಲ್ಲಿ ಬೇಕಲ್ಲಿ ಕಸಗಳನ್ನ ಬಿಸಾಕ್ತಿದ್ರು ಜನ, ಎಲ್ಲಿ ಬೇಕಲ್ಲಿ ಕಸಗಳನ್ನ ಸುಡ್ತಾ ಇರ್ತಿದ್ರು. ಪಂಚಾಯತಿಗಳಲ್ಲಿ ನೋಡಿದಾಗ ಪಂಚಾಯತಿಗಳಲ್ಲಿ ಸರಿಯಾಗಿ ಗಾಡಿನೂ ಸರಿಯಾಗಿ ಕಳಿಸ್ತಾ ಇರಲಿಲ್ಲ. ನಾವು ಪಂಚಾಯತಿಗೆ ಹೋಗಿ ಹೇಳಾದ್ಮೇಲೆ ಪಂಚಾಯತಿಯಿಂದ ಗಾಡಿಗಳನ್ನ ಕಳ್ಸಿದ್ರು. ನಾವು ಗಾಡಿಗಳು ಹೋದ್ರೂ ಸರಿಯಾಗಿ ಕಲೆಕ್ಷನ್ ಆಗ್ತಾ ಇರಲಿಲ್ಲ, ಕಸನ ಯಾರು ಕೊಡ್ತಾ ಇರಲಿಲ್ಲ. ಮತ್ತೆ ಇನ್ನೂ ಅದೇ ಕೆಲಸನ ಮಾಡ್ತಾ ಇದ್ರು. ನಮಗೆ ಆಮೇಲೆ ನೆಕ್ಸ್ಟ್ ಪಂಚಾಯತಿಯಲ್ಲಿ ನಾವು ರೂಟ್ ಮ್ಯಾಪ್ಗಳನ್ನ ಮಾಡಿದ್ವಿ. ಇದನ್ನಾದ್ಮೇಲೆ ಡೋರ್ ಟು ಡೋರ್ ಅವೇರ್ನೆಸ್ಗಳನ್ನ ಕೊಟ್ಟಿದ್ದೀವಿ. ಮನೆ ಮನೆಗಳಿಗೆ ಹೋಗಿ ಕಸದಿಂದ ಇದರಿಂದ ನೀವು ಸುಡೋದ್ರಿಂದ ಏನು ತೊಂದರೆಗಳಾಗತ್ತೆ, ನೀವು ಬಿಸಾಕೋದ್ರಿಂದ ಏನೇನು ತೊಂದರೆಗಳಾಗ್ತವೆ, ಇದರಿಂದ ನಿಮ್ಮ ಮಕ್ಕಳಿಗೆ ಏನು ತೊಂದರೆ ಆಗುತ್ತೆ, ನಿಮ್ಮ ಗ್ರಾಮಕ್ಕೆ ಏನು ತೊಂದರೆ ಆಗುತ್ತೆ ಅನ್ನೋದು ಪ್ರತಿಯೊಂದು ಮನೆಯವರಿಗೂ ನಾವು ತಿಳಿಸಿದ್ದೀವಿ. ಬಂದು ಮನೆಗೂ ಡೋರ್ ಬಂದು ಎಲ್ಲ ಮಾಹಿತಿಗಳು ಕೊಡ್ತಾರೆ. ಈ ತರ ಒಣ ಕಸ, ಹಸಿ ಕಸ, ಅಪಾಯಕಾರಿ ಕಸ ಯಾವ ತರ ವಿಂಗಡಣೆ ಮಾಡೋದು, ಯಾವ ತರ ಇದರಿಂದ ಜನಗಳಿಗೆ ತುಂಬಾನೇ ಅನುಕೂಲಗಳಾಗಿದೆ. ಆಮೇಲೆ ಈ ಪ್ಯಾಡ್ಗಳೆಲ್ಲ ನಮಗೆ ಗೊತ್ತಿರ್ಲಿಲ್ಲ, ಎಲ್ಲಿ ಬೇಕಲ್ಲಿ ಹೊಸಾಕ್ತಿದ್ವಿ, ಸುಡ್ತಿದ್ವಿ, ಇದ್ ಮಾಡ್ತಿದ್ವಿ. ಈ ಗಾಡಿ ಬರೋದ್ರಿಂದ ನಮಗೆ ತುಂಬಾ ಅನುಕೂಲಗಳಾಗಿದೆ. ಸಾಸ್ ಬಂದಾಗ ನಮ್ಮ ಪಂಚಾಯತಿಗಳಲ್ಲಿ ಕೆಲವೊಂದು ಪಂಚಾಯತಿಗಳಲ್ಲಿ ಹೆಚ್ಚಿನ ಅರಿವು ಇರಲಿಲ್ಲ. ಆ ಸಂದರ್ಭದಲ್ಲಿ ಕಸವನ್ನ ಸೆಗ್ರಿಗೇಷನ್ ಮಾಡದೆ ಲ್ಯಾಂಡ್ ಫಿಲ್ ಮಾಡುವಂತ ವ್ಯವಸ್ಥೆ ಇತ್ತು. ಅವಾಗ ನಮ್ದೊಂದು 69% ಲ್ಯಾಂಡ್ ಫಿಲ್ ಮಾಡುವಂತ ವ್ಯವಸ್ಥೆ ಇತ್ತು. ಬಟ್ ಈಗ ಆಫ್ಟರ್ 3 years ಅರ್ಧಕ್ಕರ್ಧ ರೆಡ್ಯೂಸ್ ಆಗಿ ಒಂದು 20 to 30% ಅಷ್ಟೇ ಲ್ಯಾಂಡ್ ಫಿಲ್ ಬಂದಿದೆ. ಅದರಲ್ಲೂ ಕೂಡ ಕೆಲವೊಂದು ಸೆಗ್ರಿಗೇಷನ್ ಮಾಡಕ್ ಆಗದೇ ಇರುವಂತ ಕಸಗಳನ್ನು ಮಾತ್ರ ಅವರು ಲ್ಯಾಂಡ್ ಫಿಲ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಅದನ್ನು ಕೂಡ ಕವರ್ ಮಾಡ್ಕೊಂಡು ಹೋಗ್ತಾರೆ. ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕು ಪಂಚಾಯತಿ ಅಧಿಕಾರಿಗಳಿಗೆ ಹಾಗೂ ಸ್ಥಳೀಯವಾಗಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಹಾಗೂ ಕಲೆಕ್ಷನ್ ಸ್ಟಾಫ್ ಇವರಿಗೆ ಕೆಪಾಸಿಟಿ ಬಿಲ್ಡಿಂಗ್ ವರ್ಕ್ಶಾಪ್ಗಳನ್ನು ನಾವು ಆರ್ಗನೈಸ್ ಮಾಡಿದ್ದೀವಿ. ನಮಗೆ ಇದು ಕೆಲಸದ ಬಗ್ಗೆ ನಮಗೇನು ಹೊರಗಡೆಯಿಂದ ಏನು ನಮಗೆ ಟ್ರೈನಿಂಗ್ ಅಂತ ಕಳಿಸಿಲ್ಲ. ನಾವು ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ನಮಗೆ ಶಾಸ್ ಕಂಪ್ನಿಯಿಂದ ಆ ಥರ ಎಲ್ಲ ಈ ಥರ ಮಾಡಬೇಕು, ನಮ್ಮಂತೆ ಹೊಲಿಸ್ಕೋಬೇಕು. ಕಸ ಕೊಟ್ಟಿಲ್ಲ ಅಂದ್ರೂ ಅವರಿಗೆ 1 ದಿನ ಕೊಡಲ್ಲ, 2 ದಿನ ಕೊಡಲ್ಲ, 3ನೇ ದಿನ ಮತ್ತೆ ಹೋಗಿ ಕೇಳ್ತಾ ಇದ್ರೆ ಇವರು ನಮ್ಮನ್ನ ಬಿಡಲ್ಲ, ಕೊಟ್ಬಿಡೋಣ ಅಂತಲಾಗೆ ಅಂತ ಹೇಳ್ಬಿಟ್ಟು ವಾರಕ್ಕೊಂದ್ಸಲ ಅಲ್ವಾ ಕೊಡೋಣ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಮತ್ತು ಹಸಿ ಕಸ, ಒಣ ಕಸಗಳನ್ನೆಲ್ಲ ಡಿವೈಡ್ ಮಾಡಿಕೊಡ್ತಾರೆ. ಮತ್ತು ನಾವು ಹೇಳಿದ್ದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ನಮಗೆ ಕೆಲಸಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ. ಕಸವನ್ನು ಯಾವ ರೀತಿ ತಗೋಬೇಕು, ಯಾವ ರೀತಿ ವಿಂಗಡಣೆ ಮಾಡಬೇಕು ಎಂಬುದಾಗಿ ನಮ್ಮ ಜೊತೆಗೆ ಅವರು ಕೂಡ ಸಹಕರಿಸಿ ಜನಗಳ ಒಂದು ಮನವೊಲಿಸಿ ಪ್ರಾಜೆಕ್ಟಿಂದ ನಮಗೆ ಹಸಿ ಕಸದ ತೊಟ್ಟಿಯನ್ನು ಕೂಡ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ನಾವು ಆ ಹಸಿ ಕಸನ ಆ ತೊಟ್ಟಿಗೆ ಹಾಕ್ತೀವಿ, ಒಣ ಕಸನ ನಮ್ಮ ಒಂದು ಘಟಕದ ಒಳಗಡೆ ಅದನ್ನು ಸೇವ್ ಮಾಡಿ ಪ್ಯಾಕ್ ಮಾಡಿ ತೆಗೆದಿಡ್ತಾ ಇದ್ವಿ. ಚೆನ್ನಾಗಿ ನಡೀತಿದೆ ನಮ್ಮೂರಲ್ಲಿ. ಈ ಕಸದ ಗಾಡಿ ಬಂದಮೇಲೆ ಕ್ಲೀನ್ ಆಗ್ತಾ ಇದೆ, ತುಂಬಾ ಕ್ಲೀನ್ ಇದೆ. ಜನಗಳಿಗೂ 1-3 ಜನಕ್ಕೆ ಕೆಲಸ ಸಿಕ್ಕಿದಂಗೆ ಆಯಿತು. ನೀಟಾಗಿ ಆಗ್ತಾ ಇದೆ, ಸಂತೆಗೌಡರು ಕ್ಲೀನ್ ಆಗ್ತಾ ಇದೆ. ಇದೇ ರೀತಿ ಮುಂದೇನೂ ಆಗ್ಬೇಕಂತ ಹೇಳ್ಬಿಟ್ಟು ನಾವು ಕೇಳ್ಕೊತಾ ಇದ್ವಿ. ಅದು ಇಲ್ಲದೆ ಇವಾಗ ಪ್ಲಾಸ್ಟಿಕ್ ಎಲ್ಲ ನಿಷೇಧ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ನಮಗೆಲ್ಲ ಸ್ಟೀಲೇ ಕೊಟ್ಟಿದ್ದಾರೆ. ನಾನು ಟ್ರೈನಿಂಗ್ ಸೆಂಟ್ರಲ್ಲಿ ಪ್ಲೇಟ್ ಕೊಡ್ತಾ ಇದ್ದೆ, ಪ್ಲಾಸ್ಟಿಕ್ ಪ್ಲೇಟು. ಅದು ತೊಳಿಯೋಕ್ಕೆಲ್ಲ ಕಷ್ಟ ಆಗ್ತಿತ್ತು, ಎಣ್ಣೆ ಜಿಡ್ಡು ಅದು ಇದು. ಈಗ ಸ್ಟೀಲಿಂದ ಎಲ್ಲ ಇರೋದ್ರಿಂದ ಲೋಟ, ತಟ್ಟೆ ಎಲ್ಲ ಸ್ಟೀಲೇ ಕೊಡ್ತೀವಿ. ಸಾಸ್ ಸಂಸ್ಥೆ ಅವ್ರ ಕಡೆಯಿಂದ ನಮಗೆ ಕೊಟ್ಟಿರೋದು ಕಟ್ಲೇರಿ ತುಂಬಾ ಉಪಯೋಗ ಆಗಿದೆ. ನಮಗೆ ಉಪಯೋಗ ಮಾಡ್ಕೊತಾನೂ ಇದ್ದೀವಿ. ಈಗ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಬೇಕು ಅನ್ನೋ ಒಂದು ಅವೇರ್ನೆಸ್ ಕಾರ್ಯಕ್ರಮದಲ್ಲೂ ನಾವು ಅವರಿಗೆ ಭಾಗಿಯಾದಂಗೆ ನಮಗೊಂದು ಖುಷಿ ಅನಿಸ್ತಾ ಇದೆ. ಗ್ರಾಮ ಪಂಚಾಯತಿಗಳ ಜೊತೆ ಸೇರಿ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನು ಸೆಟಪ್ ಮಾಡಿ ಅದನ್ನು ಸ್ಟ್ರೀಮ್ ಲೈನ್ಗೆ ತರಲಾಗಿದೆ.
ಸೊ ಈ ಕಾರ್ಯಕ್ರಮವನ್ನು ಮುಂದೆ ಸುಸ್ಥಿರವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಎಲ್ಲ ಪ್ರೋಸೆಸ್ಗಳನ್ನು ಒಟ್ಟುಗೂಡಿಸಿ ಒಂದು ಡಾಕ್ಯುಮೆಂಟ್ ಮಾಡಿ ಅದನ್ನು ಒಂದು ಬುಕ್ಲೆಟ್ ಮೂಲಕ ಎಲ್ಲ ಪಂಚಾಯಿತಿಗಳಿಗೆ ಹಸ್ತಾಂತರ ಮಾಡಲಾಗಿದೆ. ಸೊ ಇದನ್ನು ಅವರು ಮುಂದಕ್ಕೆ ಅನುಸರಿಸಿಕೊಂಡು ಈ ಕಾರ್ಯಕ್ರಮವನ್ನು ಒಂದು ಸುಸ್ಥಿರವಾಗಿ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಈಗ ಅವ್ರು 3 ವರ್ಷ ಮುಗಿತಾ ಬಂದಿದೆ. ಅದು ನೆಕ್ಸ್ಟ್ ಈಗ ಅವ್ರೇನು ಒಂದು ಇದನ್ನು ಮಾಡಿಕೊಟ್ಟಿದ್ದಾರೆ, ಫೌಂಡೇಶನ್ ಮಾಡಿಕೊಟ್ಟಿದ್ದಾರೆ, ಅದೇ ಥರ ನಾವು ಮುಂದುವರ್ಸ್ಕೊಂಡು ಹೋದರೆ ಒಳ್ಳೆಯ ಸಹಕಾರ ಕೊಟ್ಟು ಒಳ್ಳೆ ಚೆನ್ನಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಸ್ವಚ್ಛತೆ ಕಾಪಾಡೋಕೆ ಸಹಕಾರ ಮಾಡಿದ್ದಾರೆ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಲು ನಮಗೆ ಬೆಂಬಲವಾಗಿ ನಿಂತ ಶಾಹಿ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅವರಿಗೆ ಧನ್ಯವಾದಗಳು. ಸದಾ ಶುಚಿತ್ವ ಶಿವಮೊಗ್ಗ. 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 ಈ ಕಾರ್ಯಕ್ರಮಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಹಾಗೂ ಸಹಕಾರವನ್ನು ನೀಡಿದಂತಹ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ನ ಎಲ್ಲ ಅಧಿಕಾರಿ ವರ್ಗದವರಿಗೆ ಹಾಗೂ ಸಿಬ್ಬಂದಿಗಳಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ.